ನೀನ್ ಈ ಕಡೆ ಬಮ್ಮ. ಸ್ವಲ್ಪ ಈ ಕಡೆ ಬನ್ನಿ. ಬನ್ರಿ ಬನ್ರಿ. ಹಾಗೆ ನಗ್ರಿ. ಅಯ್ಯೋ ಹಾಗೆ ಸೇರ್ಕೊಳ್ಳಿ ಸರ್. ಇನ್ನು ಒಬ್ರಿಗೊಬ್ರು ಹತ್ರ ಬರ್ಬೇಕು. ಬನ್ನಿ ಹತ್ರ. ಹತ್ರ ಬರೋಕೆ ಜಾಗ ಎಲ್ಲಿದೆ? ಯೋ ಯಾರಯ್ಯ ನೀನು? ನನ್ನೇ ಜಾಗ ಎಲ್ಲಿದೆ ಅಂತ ಕೇಳ್ತೀಯಾ? ಯೋ ಯಾವನೇ ನೀನು? ಹಿಂದೆ ಮುಂದೆ ಗೊತ್ತಿಲ್ಲ ಮದುವೆ ಮಾಡ್ಕೊಂಡ್ಬಿಡೋದು, ಇಲ್ಲಿ ಬಂದು ನಮ್ ಪ್ರಾಣ ತೆಗೆಯೋದು. ಯೋ ನೋಡ್ದೇನೆ ಆ ಕ್ಯಾಮರಾನ ಎಷ್ಟು ಚಿಕ್ಕದಾಗಿದೆ, ಅದ್ರಲ್ಲಿ ನಿಮ್ಮಿಬ್ಬರು ತೂರ್ಸ್ಬೇಡವ? ನಾನು ನಿಂತ್ಕೊಳಕ್ ಬರಲ್ಲ, ನನ್ನೇ ಕೇಳ್ತೀಯಾ? ಯೋ ಬಿಡಯ ಜಾಗನ ಬಿಡಯ. ಹಾಗೆ ನಿಂತ್ಕೋಬೇಕು ಅಂತ ನಾನ್ ತೋರಿಸ್ತೀನಿ. ಬಾ ಹತ್ರ ಬಾ. ಬಾ ಹತ್ರ ಬಾ. ನನ್ನ ಹೆಂಡತಿ ಮೇಲೆ ಕೈ ಹಾಕ್ತೀನಿಯಾ? ಯಾವನೇ ನೀನು? ಇಲ್ಲಿ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಬಾಳೆ ಹೋಗೋಣ. ಸರ್ ಸರ್ ಗೊತ್ತಿಲ್ಲ, ತಗೊಂಡ್ಬಿಟ್ಟೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣವ್ರೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಅಲ್ಲಿ ಗುಡ್ ಏನೋ ಬ್ಯಾಡ್ ಏನೋ ಎಲ್ಲ ಒಳ್ಳೇದೇ, ಎಲ್ಲ ಶಿವ ಮಾಡಿದ್ದು. ತಗೊಳ್ಳಿ ತಾಯಿ. ಸಂತೋಷ. ತಗೊಳ್ಳಿ ತಂಗಿ. ಇದೇನ್ ಸರ್? ಇದು ಬಾನಸ್ವಾಡಿ ಹನುಮಂತರಾಯನ ಪ್ರಸಾದ. ತಗೊಳ್ಳಿ. ನಂದಲ್ಲ ಮಾರುತರಾಯ, ಅವಳೇ ನನ್ನ ಮುಷ್ಟಿ. ಅರುಣ್, ಜಾಲಿ ಗುಡ್ ಜಾಲಿ ಗುಡ್. ನೀನು ಆಫೀಸಿಗೆ ಬರ್ತೀಯೋ ಇಲ್ವ ಅಂತ ಹೆದರ್ ಬಿಟ್ಟಿದ್ದೆ, ಅಂತೂ ಬಂದಿಲ್ಲ. ಕಮ ಆಫೀಸ್ ಎಲ್ಲ ತೋರಿಸ್ತೀನಿ ಬಾ. ಅಪ್ಪ, ನಾನು ಆಫೀಸಲ್ಲಿ ಕೂತ್ಕೊಂಡು ಸಮಯ ಹಾಳು ಮಾಡಕ್ ಬರ್ಲಿಲ್ಲ. ಇವರಿಗೆಲ್ಲ ದೇವ್ರ ಪ್ರಸಾದ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅಪ್ಪ, ಆ ಭಗವಂತನ ಸೇವೆಗೆ ನನ್ನ ಜೀವನಾನೇ ಮುಡುಪಾಗಿಟ್ಟಿದ್ದೀನಿ. ಬರ್ತೀನಿ. ಅರುಣ್, ಓ ಬರ್ತೀನಿ. ಯಾವಾಗ್ಲೂ ಒಂದ್ ಕೈಗೆ ಹಾಕ್ತಾ ಇದ್ದ, ಇವಾಗ ಎರಡು ಕೈಗೂ ಹಾಕ್ಬಿಟ್ಟು ಕೈ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ನಲ್ಲ. ಹನುಮಂತರಾಯ. ನಮಸ್ಕಾರ. ಯಾರಪ್ಪ ನೀವು? ನನ್ ಫೋಟೋ ಯಾಕೆ ತೆಗಿತಾ ಇದ್ದೀರಾ? ಯಾರಮ್ಮ ನೀನು? ನನ್ನನ್ ಯಾರು ಅಂತ ಕೇಳಿದ್ ಮೊದಲನೇ ಆಸಾಮಿ ನೀವೇ. ರಿಪೋರ್ಟರ್ ರೇಖಾ ಅಂದ್ರೆ ಪತ್ರಿಕಾ ಪ್ರಪಂಚದಲ್ಲಿ ಬಿರುಗಾಳಿ ಎಪ್ಸದ ಪ್ರಚಂಡ ಹೆಣ್ಣು ಸಾರ್ ನಿಮ್ ಮುಂದೆ ನಿಂತಿರೋದು. ಯಾಕಮ್ಮ ನಿಂತಿದ್ಯಾ? ಕೂತ್ಕೋ. ಥ್ಯಾಂಕ್ ಯು. ನೀವು ಬೇರೆ ಇದ್ದೀರೋ? ಅಂತ ಹಾಗೆ ತಮ್ಮ ಹೆಸರೇನು ಅಂತ ಕೇಳಬಹುದು? ನೀವಿಬ್ರು ಡಿಸೈಡ್ ಮಾಡ್ಕೊಂಡು ಯಾರಾದ್ರೂ ಒಬ್ರು ಹೇಳಿ. ನನ್ನ ಹೆಸರು ಚಿತ್ರಗುಪ್ತ ಅಂತ. ನಾನು ಯಮಧರ್ಮರಾಯ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಇನ್ಫಾರ್ಮೇಶನ್. ಪ್ಲೀಸ್ ನೋಟ್ ಡೌನ್. ನೋಡಿ, ಗುಪ್ತವಾಗಿ ಚಿತ್ರ ತೆಗೆಯೋದೇ ಈ ಚಿತ್ರಗುಪ್ತನ ಸ್ಪೆಷಾಲಿಟಿ. ಮತ್ತೆ ನನ್ ಚಿತ್ರ ಯಾಕಪ್ಪ ತೆಗಿತಾ ಇದ್ಯಾ? ನಿಮ್ ಮೇಲೆ ಆರ್ಟಿಕಲ್ ಬರೆಯಕ್ಕೆ. ಅಯ್ಯೋ, ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಏನು ಮಾಡಿಲ್ಲ ಸರ್. ಅಮೆರಿಕಾಗೂ ಇಂಡಿಯಾಗೂ ಏನ್ ವ್ಯತ್ಯಾಸ? ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ವ್ಯತ್ಯಾಸ. ಆಮೇಲೆ ಇಂಡಿಯಾ ನಮ್ ದೇಶ, ಅಮೆರಿಕ ಪರದೇಶ. ಆಮೇಲೆ ಅದು ಅಮೆರಿಕ, ಇದು ಇಂಡಿಯಾ. ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ನೀವ್ ಹೇಳ್ಬಿಡ್ರಿ ಸರ್. ಅಮೆರಿಕಾದಲ್ಲಿ ಅಡಿಗೆ ಕೂಡ ಕಂಪ್ಯೂಟರ್ ನಲ್ಲಿ ಮಾಡ್ತಾರಂತೆ, ಹೌದಾ ಸರ್? ಅದು ನನಗೆ ಹೇಗಮ್ಮ ಗೊತ್ತು? ಏನ್ ಸರ್ ನೀವು ಅಮೆರಿಕ ನೋಡ್ ಬಂದಿದ್ದೀರಿ, ಇಷ್ಟು ಗೊತ್ತಿಲ್ವೇ? ನಾನು ಅಮೆರಿಕ ನೋಡಿರೋದೇನಿದ್ರು ಇದರಲ್ಲಿ. ಇಲ್ಲಿ ಅಮೆರಿಕ ಎಲ್ರಿಗೂ ಕಾಣುತ್ತೆ, ಅಲ್ಲಿ ಹೋಗಿ ಅಮೆರಿಕ ನೋಡಿರೋದು ಯಾರು? ಅಲ್ಲಿ ನೋಡಿರೋದು ನನ್ನ ಮಗ ಅರುಣ್, ನಾನು ಅವರ ಅಪ್ಪ ರಾಮನಾಥಯ್ಯ. ಅಣ್ಣ. ಓಹೋ, ಇವ್ರು ನಿಮ್ಮ ಅಣ್ಣನಾ? ಇಲ್ಲ, ಇವಳು ನನ್ನ ತಂಗಿ. ಅಂದ್ರೆ ನೀವ್ ಯಾರ ಮಕ್ಕಳು? ನಮ್ಮ ಅಪ್ಪ ಅಮ್ಮನ ಮಕ್ಕಳು. ಜಾಲಿ ಗುಡ್ ಜಾಲಿ ಗುಡ್. ಅದಲ್ಲಪ್ಪ ನಾನು ಕೇಳಿದ್ದು ಅವ್ರ ಹೆಸರು. ಮದ್ದು ರಾಮಯ್ಯ. ಮದ್ದು ರಾಮಯ್ಯ ಅಂದ್ರೆ ಫ್ರೀಡಂ ಫೈಟರ್ ರಾಮಯ್ಯ ಏನು? ಕರೆಕ್ಟ್ ಕರೆಕ್ಟ್. ಅವ್ರು ನಿಮಗ್ ಗೊತ್ತಾ? ಗೊತ್ತೇನ್ ಬಂತಮ್ಮ, ಅವ್ರು ನನ್ನ ಹೆಂಡತಿ ಸೋದರ ಮಾವನ ಮಗ. ಹಾಗಾದ್ರೆ ನೀವು ನಮ್ ಸಂಬಂಧ. ಹಾಗೆ ಆಯ್ತು ಸರ್. ನಾವ್ ನಿಮ್ ಮಗನ ಇಂಟರ್ವ್ಯೂ ಮಾಡ್ಬೇಕಲ್ಲ ಸರ್? ಅಯ್ಯೋ, ನೀನೆಲ್ಲಮ್ಮ ಮಾಡಕ್ಕಾಗತ್ತೆ? ಸರ್, ನಾನು ಸುಳ್ಳದಯ್ಯ, ಮನೇಲಿರೋ ನಾನೇ ಇಂಟರ್ವ್ಯೂ ಮಾಡಕ್ ಆಗ್ತಾ ಇಲ್ಲ. ಸರ್ ಏನಾಯ್ತು? ಅದ್ ಯಾಕಮ್ಮ ಕೇಳ್ತಿ? ಅವನ್ನ ಅಮೆರಿಕ ಕಳ್ಸಿದ್ದು 100 ವರ್ಷ ಮುಂದಕ್ಕೆ ಆಲೋಚನೆ ಮಾಡ್ಲಿ ಅಂತ. ಆ ಮುಂಡೆದು 100 ವರ್ಷ ಹಿಂದಕ್ಕೆ ಆಲೋಚನೆ ಮಾಡ್ತಾ ಇದ್ದಾನೆ. ಸನ್ಯಾಸಿ ವೇಷ ಹಾಕೊಂಡು ಮದುವೆ ಬೇಡ, ವ್ಯಾಪಾರ ಬೇಡ ಅಂತಾನೆ. 3 ಹೊತ್ತು ಸಂಪ್ರದಾಯ ಸಂಸ್ಕೃತಿ ಅಂತ ಭಾಷಣ ಬಿಗಿತಾ ಇದ್ದಾನೆ. ಸರ್ ಅದಿರ್ಬೇಕಾದ್ರೆ ಏನಿರ್ಬೇಕಂತಮ್ಮ? ತೀರಾ ಓವರ್ ಆಯ್ತು.
ಯಾರಾದ್ರೂ ಓವರ್ಟೇಕ್ ಮಾಡಿ ಸರಿ ಮಾಡೋದಾಯ್ತು. ಏನ್ ಸರ್ ಮಾಡೋದು? ಯಾರು ಸರ್ ಮಾಡೋದು? ಏನ್ ಸರ್ ಹೀಗೆ ಕೇಳ್ತೀರಾ ನೀವು? 10 ಪಂಚೆ ಮಾಡಿದಿರೋ ಕೆಲ್ಸನ ಒಂದು ಸೀರೆ ಮಾಡ್ಬಿಡುತ್ತೆ. ಕರೆಕ್ಟ್ ಅಣ್ಣ. ಸರ್ ಅವ್ರ ನಡೆ ನುಡಿ ಆಚಾರನ್ ಹೇಗ್ ಬದಲಾಯಿಸ್ತೀನಿ ನೋಡ್ತೀರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ನೀವು ಗಂಡಸೆ ತಾನೆ, ಕಾಪಾಡೋದು ನಿಮ್ ಕರ್ತವ್ಯ. ಅಯ್ಯ ಇವನು ಈಜು ಬರ್ದಿರೋ ಗಂಡಸು, ಇವನು ಹ್ಯಾಕ್ ಕಾಪಾಡ್ತಾನೆ? ಸರ್ ನೀವೇ ಕಾಪಾಡಿ. ಅಯ್ಯೋ ಶಿವ 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 ಶಿವ. ಥ್ಯಾಂಕ್ ಯು ಸರ್, ತುಂಬಾ ಉಪಕಾರ ಆಯ್ತು ಸರ್. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಸರ್. ನೀವು ಯಾರು ಶಿವ? ಎಲ್ಲಿಂದ ಬರ್ತಿದ್ದೀರಿ? ನಮ್ದು ಮದ್ದೂರು ಸರ್. ನನ್ನ ತಂಗಿ ನಾವು ಮೇಷ್ಟ್ರು ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಮ್ ತಂದೆ ಹಠ ಹೇಳಿದ್ರು. ನನ್ನ ತಂಗಿಗೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ನಾವಿಬ್ರು ಊರ್ ಬಿಟ್ಟು ಬಂದ್ಬಿಟ್ವಿ. ಇವತ್ತೇನೋ ಅವಳಿಗೆ ಬಹಳ ದುಃಖ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ದಡಾರಂತ ನೀರಿಗೆ ಬಿಟ್ಬಿಟ್ರು ಸರ್. ಶಿವ ಶಿವ. ದೇವ್ರ ತರ ಬಂದು ನೀವು ಕಾಪಾಡಿದ್ರಿ. ನೀವಿಲ್ಲ ಅಂತಿದ್ರೆ ನನ್ನ ತಂಗಿ. ಅಳ್ಬೇಡಿ ಶಿವ, ಅಳ್ಬೇಡಿ. ತಂಗಿ ಯಾರ್ ನೀವು? ನಾನು ಯಾರ? ಅಯ್ಯೋ ನನ್ನ ತಂಗಿ, ನಾನ್ ನಿಮ್ಮ ಅಣ್ಣ ಕಣೆ. ಯಾವಣ್ಣ? ನೋಡಿದ್ರ ಸರ್, ಅವಳು ನೀರು ಬಿದ್ದ ಶಾಖಗೆ ಜ್ಞಾಪಕ ಶಕ್ತಿನೇ ಹೊರಟೋಗಿದೆ. ಶಿವ ಶಿವ. ಈಗೇನಾಯ್ತು ಅವರಿಗೆ? ಏನಿಲ್ಲ ಸರ್, ಆ ಮೇಷ್ಟ್ರು ಸ್ವಲ್ಪ ನಿಮ್ ತರನೇ ಅಂತ ಹ್ಮ್. ನೀವೇ ಅವನು ಅಂತ ತಿಳ್ಕೊಂಡ್ಬಿಟ್ಲು. ಶಾಕ್ ರಿಪೀಟ್ ಆಯ್ತು. ಜ್ಞಾಪಕ ಶಕ್ತಿನೇ ಹೋಯ್ತು ಅಂತೀರಾ? ಅದ್ ಹೇಗ್ರಿ ಶಾಕ್ ರಿಪೀಟ್ ಆಯ್ತು? ಅದು ರಿವೆಂಜ್, ದ್ವೇಷ. ಸರ್ ನಾವಿಬ್ರು ಮನೆ ಬಿಟ್ಟು ಬಂದ್ಬಿಟ್ಟಿದೀವಿ. ನಮ್ಗೆ ಇಳ್ಕೊಳಕ್ ಎಲ್ಲೂ ಜಾಗ ಇಲ್ಲ, ಜೇಬಲ್ ಕಾಸು ಇಲ್ಲ. ಹೇಳ್ಬೇಕು ಅಂದ್ರೆ ನಾವಿಬ್ರು ಒಂಥರ ಕೇರಾ ಫುಟ್ಪಾತ್. ದಯವಿಟ್ಟು ನಿಮ್ಮಲ್ಲಿ ಇಳ್ಕೊಳಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡ್ತೀರಾ ಸರ್? ನಮ್ಮನೆಲ್ಲ. ಹ್ಞೂ ಸರ್. ಶಿವ 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 ಶಿವ. ಬನ್ನಿ ಈ ಕಡೆ ಬನ್ನಿ, ಬನ್ನಿ. ಬರ್ತೀನಿ ಸರ್. ನೀವು ಹೇಗೆ ಹೋಗ್ತೀರಾ, ನಾನು ಹಾಗಾಗಿಯೇ ಬರ್ತೀನಿ. ಮೆಲ್ಲಿಗೆ ಸರ್, ಶಿವ, ಶಿವ. ಅಯ್ಯೋ 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 ಅಮ್ಮ, ತಂಗಿ ತಂಗಿ. ಅಪ್ಪ, ಅಮ್ಮ. ಸರ್ ಅವರಿಬ್ರು ಮೈಸೂರಿಗೆ ಹೋಗಿದ್ದಾರೆ, ನಿಮ್ಗೆ ಹೇಳ್ಬಿಡಿ ಅಂದ್ರು. ಹೌದಾ? ನನ್ಗೆ ಹೇಳ್ದೆ ಹೊರಟಿದ್ರಲ್ಲ. ನೋಡಿ, ಇವರಿಬ್ರು ಒಂದ್ 2 ದಿನ ನಮ್ಮ ಮನೇಲೇ ಇರ್ತಾರೆ. ದಯವಿಟ್ಟು ಇದಕ್ಕೆಲ್ಲ ಏರ್ಪಾಡು ಮಾಡಿ. ಓಕೆ ಸರ್, ನಾನು ಅರೇಂಜ್ ಮಾಡ್ತೀನಿ. ಅಣ್ಣ ಸರ್ ನನ್ನ ತಂಗಿ ಜ್ಞಾನ ಬರ್ತಾ ಇದೆ, ದಯವಿಟ್ಟು ನೋಡ್ ಬನ್ನಿ ಸರ್. ಅಣ್ಣ. ಸರ್ ನನ್ನ ತಂಗಿ ಜ್ಞಾನ ಬಂದ್ಬಿಡ್ತು. ಆ? ನನ್ನ ತಂಗಿ ಜ್ಞಾನ ಬಂದ್ಬಿಡ್ತು. ಎಲ್ಲ ಶಿವನಿಚ್ಛೆ. ತಂಗಿ ತಾಯಿ, ತಾಯಿ. ಅಯ್ಯೋ ಎಷ್ಟು ಬೇಗ ಬಂತ ಅಷ್ಟು ಬೇಗ ಹೊಟ್ಟೋಯ್ತು. ತಿರ್ಗಾ ಯಾಕೆ ಹೊರಟೋಯ್ತು? ತಿರ್ಗಾ ನಿಮ್ಮ ಮಗ ನೋಡುದು, ತಿರ್ಗಾ ಜ್ಞಾನ ಹೊಟ್ಟೋಯ್ತು. ಶಿವ ಶಿವ. ತಿರ್ಗಾ ನಾನು ನೋಡಿದ್ರೆ ತಿರ್ಗಾ ಜ್ಞಾನ ಹೋಗ್ಬೋದು. ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಸರ್ ನಿಮ್ಗೆ ಯಾಕೆ ತೊಂದ್ರೆ? ನೀವು ನನ್ನ ತಂಗಿ ನೋಡ್ಕೊತಾ ಇರಿ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬಿಡ್ತೀನಿ. ಶಿವ ಶಿವ. ಡಾಕ್ಟರ್ ಡಾಕ್ಟರ್. ಡಾಕ್ಟ್ರೇ, ಏನು ನಿಜವಾದ ಪೇಷಂಟ್ ನೋಡೋಂಗೆ ಒಳಗಡೆ ಹೋಗ್ತಾ ಇದ್ದೀರಾ? ಒಳಗಡೆ ಇರೋದು ಡೂಪ್ಲಿಕೇಟ್ ಪೇಷಂಟ್. ನಾನು ಹೇಳ್ದಾಗ ನೀವು ಕೇಳಿದ್ರು ನಿಮ್ಮ ಜೇಬನ ಭರ್ತಿ ಮಾಡ್ಬಿಡ್ತೀನಿ. ಬಹಳ ಸಂತೋಷ. ನಾನು ಪೇಷಂಟ್ ನ ಹುಡುಕಿ ನಾನೇ ಪೇಷಂಟ್ ಆಗ್ಬಿಟ್ಟಿದ್ದೆ. ಈ ನನ್ನ ದೊಡ್ಡ ರೋಗಕ್ಕೆ ದುಡ್ಡನ್ನು ಔಷಧಿ ಬೇಕಾಗಿತ್ತು. ನೀವು ಬಂದ್ರಿ, ನಾನು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇಲ್ಲಲ್ಲ ರೀ, ಒಳಗಡೆ ಒಳಗಡೆ. ಶಿವ ಶಿವ. ಬನ್ನಿ ಡಾಕ್ಟ್ರೆ, ಬನ್ನಿ. ಶಿವ 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 ಶಿವ. ನಮಸ್ಕಾರ ಡಾಕ್ಟ್ರೆ, ಇವಳೇ ನನ್ನ ತಂಗಿ. ಓ, ಇವಳೇನಾ ನಿಮ್ ತಂಗಿ? ಏನಾಗಿದೆ ಇವ್ರಿಗೆ? ಏನಿಲ್ಲ ಡಾಕ್ಟ್ರೆ, ಇವಳು ಮದುವೆ ಗೊತ್ತು ಮಾಡಿದ್ವಿ, ಇಷ್ಟ ಇರ್ಲಿಲ್ಲ, ಅದಕ್ಕೆ ನೀರ್ಗೆ ಹಾರ್ಬಿಟ್ಲು. ಆಗಿಂದ ಇವಳಿಗೆ ಎಲ್ಲ ಮರ್ತೋಯ್ತು. ಐಸಿ ಡಾಕ್ಟ್ರೆ, ಮತ್ತೆ ಇವಳಿಗೆ ಜ್ಞಾಪಕ ಶಕ್ತಿ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಒಂದ್ ಕೆಲಸ ಮಾಡಿ, ಮತ್ತೆ ಇವಳ ನೀರಿಗೆ ಹಾಕ್ಬಿಡಿ. ಶಿವ ಶಿವ. ಅದೇ ರೀ ಟ್ರೀಟ್ಮೆಂಟು. ಇದು ಸೈಕಲಾಜಿಕಲ್ ಕೇಸು. ಯಾವ ನೀರಿನಿಂದ ಈಕೆ ಜ್ಞಾಪಕ ಶಕ್ತಿ ಕಳ್ಕೊಂಡ್ಲು
ಮತ್ತೆ ಅದೇ ನೀರಿನಿಂದ ಜ್ಞಾಪಕಶಕ್ತಿ ಬರ್ಬೇಕು. ನೀರಿಗೆ ಹಾಕಿದ್ರೆ ಇವಳು ಸತ್ತಂತಾಳಿಯೇ? ಅದ್ ನಮಗ್ ಗೊತ್ತಿಲ್ವಾ? ಈಜ್ ಕಳಿಸ್ಕೊಡಿ. ಆಲ್ ರೈಟ್, ಓಕೆ. ನಾ ಬರ್ತೀನಿ, ಹೊರಗಡೆ ಕಾಯ್ತಾ ಇರ್ತೀನಿ. ತಂಗಿ, ಡಾಕ್ಟರ್ ಹೇಳ್ಬಿಟ್ರು ಈಜ್ ಹೇಳ್ಕೊಡು ಅಂತ. ನನ್ನ ತಂಗಿ ನಾನು ಹ್ಯಾಗ್ ಉಳಿಸ್ಕೊಳ್ಳಿ? ಅದ್ರಲ್ಲಿ ಏನಿದೆ ಶಿವ, ನೀವೇ ಈಜ್ ಹೇಳ್ಕೊಡಿ. ಅಯ್ಯೋ, ಇವನಿಗೆ ಈಜೇ ಬರೋಲ್ವಲ್ಲ. ನನಗೆ ನೀರಿನ ಗಂಟಾಂತರ ಇದೆ ಅಂತ ನಮ್ಮಮ್ಮ ಬರ್ಕಿದ್ದಾಗ ಹೇಳ್ತಾ ಇದ್ಲು. ಕೆರೆ ಇರ್ಲಿ ಸರ್, ಚಿಕ್ಕ ಚಿಕ್ಕ ಮೋರಿ ಕೂಡ ನಾನು ಹಾರ್ತಾ ಇರ್ಲಿಲ್ಲ, ಎಲ್ಲಿ ಜಾರ್ಬಿ ಸತ್ತೋಗ್ತೀನೋ ಅಂತ. ಸರ್, ನಿಮಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಸ್ನಾನ ಮಾಡೇ ಎಷ್ಟೋ ವರ್ಷಗಳಾದ್ರು. ಸರ್ ಸರ್, ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ತಂಗಿಗೆ ಈಜ್ ಹೇಳ್ಕೊಟ್ರೆ ತಾವು ದೊಡ್ಡ ಉಪಕಾರ ಮಾಡ್ದಂಗಾಗತ್ತೆ ಸರ್. ಸರ್, ನನ್ನ ತಂಗಿ ನೋಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಎಲ್ಲ ಶಿವ ಮಾಡ್ದಾಗ. ನೀನು ಏನು ಯೋಚನೆ ಮಾಡ್ಬೇಡ, ನಾನೇ ನಿನ್ಗೆ ಏನ್ ಹೇಳ್ತೇನೆ. ಈಗ ಹಿಂದೆ ಬಾ, ಈ ಕಾಲ್ ಹೊಡಿ, ಕೈ ಹೊಡಿ, ಕಾಲ್ ಹೊಡಿ, ಹೊಡಿ ಕೈ. ಆ ಕಾಲ್ ಹೊಡಿ. ಈಗ ಶಿವ, ಇಷ್ಟೆಲ್ಲ ಆದ್ಮೇಲೆ ನನ್ ಕೈಲಿ ಏನು ಮಾಡಕ್ಕಾಗಲ್ಲ. ಇನ್ಮೇಲೆ ನೀನೇ ನೋಡ್ಕೋ, ನಾನು ಹೋಗ್ತೀನಿ. ನಿಮ್ ತಂಗಿಗೆ 25% ಗುಣ ಆಗಿದೆ, ಇನ್ನು 75% ಗುಣ ಆಗ್ಬೇಕಾಗಿದೆ. ಈಕೆ ಏನ್ ಕೆಲಸ ಮಾಡಕ್ ಇಷ್ಟಪಡ್ತಾಳೋ ಆ ಕೆಲಸ ಮಾಡಿಸ್ಬಿಡಿ, ಸಂಪೂರ್ಣ ಗುಣ ಆಗತ್ತೆ. ಏನ್ ಇಷ್ಟ ಪಡ್ತಾಳೆ ಆ ಕೆಲಸ ಮಾಡಿಸ್ಬೇಕ. ತಂಗಿ, ನಿನಗೇನಮ್ಮ ಇಷ್ಟ? ಮೋಟರ್ ಸೈಕಲ್, ಕಾಲು ಒಳ್ಳಾಡಿಸ್ಬೇಕು, ಕೈಲು ಹಿಡ್ಕೋಬೇಕು. ಏನದು ಏನದು? ಅಯ್ಯೋ, ಸೈಕಲ್ ಸೈಕಲ್. ಅಯ್ಯೋ ಪಾಪ, ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲ್ತ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ ನಮ್ಮಪ್ಪ ಸಿಕ್ಕಾಪಟ್ಟೆ ರಾಧಾಂತ ಮಾಡ್ಬಿಟ್ಟ. ಡಾಕ್ಟ್ರೆ, ಇವಳ ಆಸೆ ಹಾಗೆ ಉಳಿದೋಯ್ತು. ಅಷ್ಟೇ ತಾನೇ, ಡೋಂಟ್ ವರಿ, ಸೈಕಲ್ ಕಲಿಸಿ ಬೇಗ ಗುಣ ಆಗತ್ತೆ. ನಾ ಬರ್ತೀನಿ. ಸರಿಯಮ್ಮ ಸರಿಯಮ್ಮ, ಕಲಿಸ್ತೀನಮ್ಮ, ಕಲಿಸ್ತೀನಿ. ಯಾಕೆ ಆಕಾಶನೇ ತಲೆ ಮೇಲೆ ಬಿದ್ದಂಗ್ ರಾಧ್ಯಾಂತ ಮಾಡ್ತಿದ್ದೀರಿ? ಇನ್ನೇನ್ರಿ ಮತ್ತೆ, ಆ ಡಾಕ್ಟ್ರು ಸೈಕಲ್ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಹೊಟ್ಟೋದ. ನಾನೆಲ್ಲಿ ಹೇಳ್ಕೊಡ್ಲಿ ಅವಳಿಗೆ ಸೈಕ್ಲಿಂಗು? ಅದ್ರಲ್ಲಿ ಏನಿದೆ ಶಿವ, ನಮ್ ಮನೇಲೆ ಸೈಕಲ್ ಇದೆ, ನೀವೇ ತಗೊಂಡ್ ಹೇಳ್ಕೊಡಿ. ರೇ, ನಿಮ್ಗೇನ್ರಿ ಗೊತ್ತು ನನ್ನ ಕಷ್ಟ? ಇಲ್ಲಿ ನೋಡ್ರಿ. ಏನಾಯ್ತು? ಬೆಳಗ್ಗೆ ಭಾರಿ ಆಕ್ಸಿಡೆಂಟ್, ನಾನು ಉಳಿದಿದ್ದೆ ಹೆಚ್ಚು. ಸಾರು ಸಾರು, ಅರ್ಥ ಆಯ್ತು. ನಿಮ್ ತಂಗಿಗೆ ನಾನೇ ಸೈಕ್ಲಿಂಗ್ ಹೇಳ್ಕೊಡ್ತೀನಿ. ಅಮ್ಮ ಭಾರತ ಮಾತೆ, ನಿಮ್ಮ ಸುಂದರವಾದ ಕೈಗಳು ನನ್ನ ಹೆಗಲ ಮೇಲಲ್ಲ, ಸೈಕಲ್ ಹ್ಯಾಂಡಲ್ ಮೇಲೆ ಇದೆ. ಶಿವ, ತಾಯಿ, ಸೈಕಲ್ ಮೇಲೆ ಬನ್ನಿ ಅಂದ್ರೆ ನನ್ ಮೇಲೆ ಬರ್ತಿದ್ದೀರಲ್ಲ. ಸೈಕಲ್ ಚಿತ್ರಗುಪ್ತನೇ, ಗಾಳಿ ಹನುಮಂತ ಪ್ರಸಾದ, ಗಾಳಿ ಹನುಮಂತ ಪ್ರಸಾದ. ಚಿತ್ರಗುಪ್ತ, ಈಗೇನಾಯ್ತು ನಿನ್ ತಂಗಿಗೆ? ಏನಿಲ್ಲ ಸರ್, ನನ್ನ ತಂಗಿ ಚಿಕ್ಕ ವಯಸ್ಸಿಂದಾನು ಡಾನ್ಸು ಕುಣಿತ ಅಂದ್ರೆ ಬಹಳ ಇಷ್ಟ. ಕುಣಿದ್ರೆ ಕಾಲ್ ಮುರಿತೀನಿ ಅಂತಿದ್ದ ನಮ್ಮಪ್ಪ, ಅದಕ್ಕೆ ಇವಾಗ ಹೀಗೆ ಹುಚ್ಚಾಬಟ್ಟೆ ಕುಣಿತಾ ಇದ್ದಾಳೆ. ಶಿವ ಶಿವ, ಬ್ರಹ್ಮ ನಿನಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಕೈನ, ಬ್ರಹ್ಮ ನಿನಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಕೈನ ಕೈನ, ಅರೋ ಇವತ್ತು ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ. ಯಾರ
ಯಾರ ನೀವಲ್ಲ ಎಲ್ಲಿಗೆ ಹೊಂಟ್ರಿ? ಸಾರಾಯಿ ಕೊಂಡ್ಕೊಳಕ್ ಹೋಯ್ತಾ ಇದ್ವಿ ಬುದ್ಧಿ. ಸಾರ ಎಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಯಾರು ಹೇಳಿತು? ಹೋದ್ಸಲ ಕಲ್ಲವನ್ ಪೂಜೆಗೆ ಇಲ್ಲಿಂದಾನೆ ತಗೊಂಡು ಹೋಗಿದ್ವಿ. ಹಾ ಓದಪ್ಪ ಕೂಡ ಬಂದಿದ್ದು ಹಣ ಎಷ್ಟು ಮಡಗಿದ್ದೀರಾ? ಹಣನ ಮಡಗಿದೀವಿ ಹಣ ಕೇಳ್ತಾವನೆ. ನೋಡಿ ಬುದ್ಧಿ, 1000 ರೂಪಾಯಿ ಮಡಗಿದ್ದೀವಿ. ಇಷ್ಟೊಂದು ಹಣ ಎಲ್ಲಿಂದ ಬಂತ್ರು? ನೀನ್ ಯಾವಾಗ ಕೇಳೋದಕ್ಕೆ ಓತಿಕೆ ಏಯ್ ಬಂದ್ರು ಏನ್ ಬುದ್ಧಿ? ಸ್ವಲ್ಪ ಇರ್ರ. ಯಾಕೋ ಭಯ ಪಟ್ಬಿಟ್ಯಾ? ಶಾಲೆ ಭಯ ಶಾಮಿ. ಒಂದ್ಸಲ ಶಿಲ್ಪಿ ಹೊಡೆದ್ರೆ ಸಾರಾಯಿ ಕೊಂಡ್ಕೊಳಕ್ ಬಂದವ್ರೆ ಅಂತ. ಶಾಮಿ ಎಲ್ ಶಿಲ್ಪಿ ಹೊಡೆದ್ರೆ? ಪೊಲೀಸ್ನವ್ರು ಬಂದವ್ರೆ. ನಿಲ್ಸ್ರು, ನೀವೇ ಪೊಲೀಸ್ನವ್ರನ್ನ ಕರಂಗೈತೆ. ಶಾಮಿ ಒಂದ್ಸಲ ಶಿಲ್ಪಿ ಹೊಡೆದ್ರೆ ಸಾರಾಯಿ ಕೊಂಡ್ಕೊಳಕ್ ಬರ್ತಾವ್ರೆ ಅಂತ. 2 ಸಲ ಹೊಡೆದ್ರೆ ಪೊಲೀಸ್ನವ್ರು ಬರ್ತಾರೆ ಅಂತ. ಶಾಮಿ 2 ಸಲ ಹೊಡೆದ್ಬಿಡಿ ಬುದ್ಧಿ. ಯಾಕೋ? ನನಗಂತ ಒಂದು, ನನ್ನ ಎಂಟ್ರಿಗೆ ಒಂದು. ಈಗ ಸಮರ್ಥ ಈಗ ಸಮಾನಕ ಬಸ್ ಎಂಟ್ರಿಗೆ ಬಾಬು. ಹೋಗ್ರ. ಏ ಗಂಗಿ, ಯಾವ ಅಣ್ಣ ನಾನು ಕರೆದಿದ್ದು? ನಾನು ಕಣೆ. ಅಲ್ಲ, ನಿನ್ನ ಹೆಸರು ಗಂಗವ್ವ ಆದ ಮಾತ್ರಕ್ಕೆ ಸಾರಾಯಣಗೂ ಬೆರೆಸ್ಬಿಡೋದ ನಿನ್ನ ಹೆಸರ? ಸರ್ಕಾರಿ ಲೈಸೆನ್ಸ್ ಮಾಡಿಕೊಂಡು ಕಲಬೆರಕೆ ಸಾರ ಮಾಡ್ತೀಯ? ನಾನ್ ಕಲಬೆರಕೆ ಮಾಡ್ತಾ ಇದೀನಿ ತೋರ್ಸೋದಕ್ಕೆ ಯಾವ ನಾನು ಹುಟ್ಟು ಬರ್ಬೇಕಣ. ಯಾವಾಗ್ಲೂ ಹುಟ್ಟು ಬಂದಿವ್ನಿ. ಹೆಂಗಿದಾರ ನನ್ನ ಸಿ ಫ್ರೆಂಡ್ಗಳು? ಜಾನು ನೀನಾ? ಹೌದು. ಇಷ್ಟು ದಿನ ಈ ಕಡೆ ಮಕಾನೇ ಇಕ್ಲಿಲ್ಲ. ಅಯ್ಯೋ, ಆ ಸರ್ಕಾರಿ ಮಾವನ ಮನೇಲಿ 2 ತಿಂಗಳು ಆರಾಮವಾಗಿದ್ದೆ. ಈಗ ತಾನೇ ಬಿಟ್ರು ಬಂದ್ಬಿಟ್ಟೆ. ಹೆಂಗೈತೆ ನನ್ನ ಮಗಂದು ವರ್ಷೆಯ? ಒಳ್ಳೆ ಸಮಯಕ್ಕೆ ಬಂದೆ ಅಣ್ಣ. ಯಾಕೋ? ಅಲ್ಲ, ಬೆಳಿಗ್ಗೆಯಿಂದ ಎಟ್ಟಾಕಿರೋ ತಲೆಗೆ ಹತ್ತ ಇಲ್ಲ, ಎಲ್ಲ ಕಲಬೆರಕೆ ಮಾಡೋಳೆ ಗಂಗಿ. ಹೌದಾ? ಎಲ್ಲಿ ತತ್ತ ನನ್ನ ಮಗನ್ ಸೀಸೆ? ಹನುಮಣ್ಣ, ನೀನ್ ಹೇಳಿದ್ ಕರೀಟು. ಇದ್ರಾಗೆ 1/4 ಭಾಗ ಸರ್ಕಾರಿ ಸಾರಾಯ್, ಮಿಕ್ಕಿದ್ ನಮ್ ಗಂಗಾ ಒಂದು. ತಗೋ ಇನ್ನೊಂದ್ ತತ್ತ. ಇದು ಪರವಾಗಿಲ್ಲ. ವೆರಿ ಗುಡ್. ಇದ್ರಾಗೆ 100ಕ್ಕೆ 30 ಸರ್ಕಾರಿ ಸರಕು, ಮಿಕ್ಕಿದ್ದು ನಮ್ ಗಂಗವನ್ ಚುರ್ಕು. ನೀನ್ ರುಚಿ ನೋಡಿದ ಲಕ್ಷಣ ಸಾಕು. ಈಗ 2 ಸಿಸಿ ಖಾಲಿ ಮಾಡ್ದಲ್ಲ, ಅದ್ರ ದುಡ್ಡು ಮಡ್ಗು. ಅಯ್ಯೋ ಗಂಗವ್ವ, ನೀನ್ ಸರಿಯಾಗಿ ಸರ್ಕ್ ಇಟ್ಟಿದ್ರೆ ನಾನ್ ಸರಿಯಾಗಿ ಕಾಸು ಮಡಗ್ತಿದ್ದೆ. ಈಗ ನೀನೇನ್ ಮಾಡ್ತಿ? ಇವನ ಹತ್ರ ಇಸ್ಕೊಂಡಿರೋ ಹಣ ಐತಲ್ಲ, ಅದು ವಾಪಸ್ ಮಡಗ್ತಿ. ಮಡಗ್ತೀನಿ. ಮಾವಯ್ಯ ಬಾಯ್ಲೆ. ಹೋದ್ಸಲ ಬೇರೆ ಮಾವಯ್ಯ ಇದ್ದ, ಓಡಿಸ್ಬಿಟ್ಟೆ ಅವನ್ನ. ಅದೆಲ್ಲ ನಿನ್ಗೆ ಯಾಕೋ? ಗಂಗವ್ವ, ಇವನು ಮಾವಯ್ಯ ಅಲ್ಲ, ಇವನು ಗೂಳಿ ನನ್ನ ಮಗ.